ಆಕ್ಚುಲಿ ನಾನು ನಿಮ್ಮನ್ನ ಪ್ರಶ್ನೆ ಕೇಳಬೇಕು, ನೀವು ನಮ್ಮನ್ನಲ್ಲ. ಸಿನಿಮಾ ಹೇಗಿತ್ತು ಕರೆಕ್ಟಾಗಿ ಹೇಳ್ಬೇಕು. ನಮ್ಮನ್ನ ನಮ್ಮನ್ನ ಆರೈಸಿದ್ ನೀವು, ಆಶೀರ್ವಾದ ಮಾಡಿದ್ ನಾವು. ಇಡೀ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಪ್ರಮೋಷನ್ ಮಾಡಿ ಹಯಾಗ್ರೀವನ ತಗೊಂಡೋಗಿ ಜನ ತಲುಪಿಸಿದ್ ನೀವು. ನಿಮ್ಮನ್ನ ನಾನು ಕೇಳಬೇಕು, ಚೆನ್ನಾಗಿತ್ತಾನೆ. ಈ ಪ್ರಯತ್ನಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಡೀ ಚಿತ್ರರಂಗ ಥ್ಯಾಂಕ್ಸ್ ಹೇಳಬೇಕು, ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲಾ ಪ್ರೇಕ್ಷಕರು ನಾನು ಕೇಳ್ಕೊಂತೀನಿ, ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ. ನನ್ನಂತ ಪ್ರೊಡ್ಯೂಸರ್ ತುಂಬಾ ಜನ ವೆಯ್ಟ್ ಮಾಡ್ತಿದ್ದಾರೆ. ನೀವು ನಮ್ಗೆ ಹಣ ಕೊಟ್ರೆ ಖಂಡಿತವಾಗ್ಲೂ ಸಾಕಷ್ಟು ಜನ ಬರ್ತಾರೆ. ಎಲ್ಲರೂ ಕೈ ಮುಗಿದು ಕೇಳ್ತಿದ್ದೀನಿ, ಥಿಯೇಟರ್ಗೆ ಬಂದು ಮೂವಿ ನೋಡಿ, ಇಂಥ ಹೊಸ ಚಿತ್ರಗಳನ್ನ, ಹೊಸ ಕಂಟೆಂಟ್ ಅನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ. ಅದು ಅದೊಂದು ಸಿನಿಮಾ ಮಾಡ್ಲಿಕ್ಕೆ ಒಳ್ಳೆ ಕಂಟೆಂಟ್ ಸಿಕ್ತು ನನಗೆ. ಕಮರ್ಷಿಯಲ್ ಕಂಟೆಂಟ್ ಒಂದು ಸಿಕ್ಕಿದೆ. ನೆನ್ನೆ ನಡೆದಿರ್ತಕ್ಕಂಥ ಘಟನೆ 24 ಗಂಟೆ ಒಂದು ಮೂವಿ ಮಾಡ್ತಕ್ಕಂಥ ಕಂಟೆಂಟ್ ಸಿಕ್ಕಿದೆ. ಅಲ್ಲ, ಆಕ್ಚುಲಿ ಕಂಟೆಂಟ್ ಹಂಗೆ ಸಿಗೋದು ನಮಗೆ, ಕಂಟೆಂಟ್ ಹಂಗೆ ಸಿಗೋದು ಅದಲ್ವಾ. ಒಳ್ಳೆ ಕಂಟೆಂಟ್ ಸಿಕ್ತು ಅಂದ್ರೆ ಪ್ರೊಡ್ಯೂಸರ್ ನೀವೇ ಆಗ್ಬೇಕಾಗಾರೆ ಅದಲ್ಲ. ಒಳ್ಳೆ ಕಂಟೆಂಟ್ ಕೊಟ್ರು ನನಗೆ. ಅವ್ರು ಸೆನ್ಸರ್ ಆಫೀಸಿಂದ ಸೇರ್ಕೊಂಡು, ಹಿಂದೆ ದೊಡ್ಡ ದೊಡ್ಡ ಮಹಾನ್ ಭಾವರು ಸೇರ್ಕೊಂಡು ಸಿನಿಮಾ ನಿಲ್ಲಿಸ್ಬೇಕು, ಅವಮಾನಿಸ್ಬೇಕು ಅಂತ ಒಂದು ಕತೆ ಓಡಿಸಿದ್ರಲ್ಲ, ಒಳ್ಳೆ ಕಂಟೆಂಟ್. ಇದನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಇದನ್ನ ಪ್ರೊಡ್ಯೂಸ್ ಮಾಡಿ ತೋರಿಸ್ತೀವಿ. ಒಳ್ಳೆ ಕಂಟೆಂಟ್, ಜನರಲ್ ಕಂಟೆಂಟ್, ಕಮರ್ಷಿಯಲ್ ಕಂಟೆಂಟ್. ಅಂತೂ ಇಂತೂ ನಾವು ಗೆದ್ವಿನ್ ನೋಡಿದ್ವಲ್ಲ, ಖುಷಿ ಆಯ್ತು ನನಗೆ, ಖುಷಿ ಆಯ್ತು. ಈಗ ಏನಂತಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ವಿತ್ ಆಡಿಯನ್ಸ್ ಆಗಿರ್ಬೋದು ಅಥವಾ ಫ್ಯಾನ್ ಶೋ ಆಗಿರ್ಬೋದು, ಬೆಳಗ್ಗೆ 6 ಗಂಟೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫ್ಯಾನ್ಸ್ ಕೂಡ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರು. ಓಕೆ, ಬೆಳಗ್ಗೆ 3 ಗಂಟೆ ತನಕನೂ ಕೂಡ ಇರ್ತಿತ್ತು. ಬಟ್ ಅಂತದ್ರಲ್ಲಿ ಸಂಜೆ ಆಗಿದ್ದು ಸರ್. ನಂದೊಂದು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ MLA ಆಗಿದ್ದೀನಿ ಸರ್. ಒಂದು ಕೇಳಿ, ನಂದು 27 ಅಂದ್ರೆ ನನ್ನ ಲಕ್ಕಿ ಡೇ, 9 ಲಕ್ಕಿ ಡೇ. ಇವತ್ತು ನನ್ನ ಚಿಕ್ಕ ಮಗನ ಬರ್ಡೇ, ಅದನ್ನು ಲಕ್ಕಿ ಡೇ. ಇವತ್ತೇ ರಿಲೀಸ್ ಆಗ್ಬೇಕಂತ ಒಂದು ಕಂಟೆಂಟ್ ಇತ್ತಲ್ಲ, ಇವರೆಲ್ಲ ಸೇರಿ ಒಂದು ಮುಹೂರ್ತ ಇಟ್ರು ನನಗೆ. ಏನಂತಂದ್ರೆ, ನಾನು ಏನೇ ಕೆಲಸ ಮಾಡ್ಬೇಕಾದ್ರೆ ಬೆಳಗ್ಗೆ ಬ್ರಹ್ಮಣಿ ಮುಹೂರ್ತ 5:30 6:30 ಮುಹೂರ್ತ, ಸಾಯಂಕಾಲ ಒಂದು ಮುಹೂರ್ತ ಇದೆ, ಏನು ಗೋಧುಳಿ ಮುಹೂರ್ತ ಅಂತ, 5:30 6:30. ಇದು ದೇವ್ರು ಇಟ್ಟಿರ್ತಕ್ಕಂಥ ಮುಹೂರ್ತ. ಬಹುಶಃ ನಾನೇ ಏನಾದ್ರು ಸಿನಿಮಾ ರಿಲೀಸ್ ಮಾಡಿದ್ರೆ ಆ ಮುಹೂರ್ತ ಮಾಡಕ್ ಆಗ್ತಾ ಇಲ್ಲ. ಇವರೆಲ್ಲ ಸೇರಿ ದೇವ್ರ ಮುಹೂರ್ತಕ್ಕೆ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್. ಹೌದು, ದೇವ್ರು ಸಪೋರ್ಟ್ ಮಾಡಿದ್ದಾರೆ, ಹೌದಲ್ವಾ. ಇದಕ್ಕೆ ಒಂದು ಮಾತು ಹೇಳೋದು, ಈ ಪ್ರಪಂಚದಲ್ಲಿ, ಭೂಮಿದಲ್ಲಿ ಏನೇ ನಡಿಬೇಕಾದ್ರೂ ಆ ಪರಮಾತ್ಮ ಇಚ್ಛೆಯಲ್ಲಿ ಏನು ನಡೆಯಕ್ಕಾಗಲ್ಲ. ಇವತ್ತು ಸಕ್ಸಸ್ ಆಗಿದೆ, ಖುಷಿ ತಂದೆ. ಇವತ್ತು ಹಣ ಹಾಕಿದ್ದೀನಿ, ಖುಷಿ ತಂತು. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟು ಕನ್ನಡ ಚಿತ್ರರಂಗ ಕೊಟ್ಟಿದ್ದೀನಿ ಅಂತ ಖುಷಿ ತಂತು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿನಿಮಾ ಮಾಡ್ಲಿಕ್ಕೆ ನನಗೆ ಖುಷಿ ಸಿಕ್ತು. ಎಲ್ರು ಬರ್ತಾರೆ ಸರ್, ಎಲ್ರು. ಹೆಂಗೂ ನಮ್ದು ಸೆಷನ್ ಇದೆಯಲ್ಲ ಸರ್, 6ನೇ ತಾರೀಕಿಂದ ಎಲ್ರಿಗೂ ಒಂದು ಶೋ ಅರೇಂಜ್ ಮಾಡ್ತೇವೆ. ಹೌದು, ನೆನ್ನೆ ಅವರು ಪಾಪ ಆಲ್ಮೋಸ್ಟ್ ನನ್ನ ಸಪೋರ್ಟ್ ಮಾಡಿದ್ದಾರೆ. ನೆನ್ನೆ 24 ಗಂಟೆ ಜೊತೆ ಇದ್ದು, ಈ ಸೆನ್ಸಾರ್ ಸರ್ಟಿಫಿಕೇಟ್ ಬೆಳಗ್ಗೆ 4 ಗಂಟೆ ಕೈಗೆ ಸಿಗ್ಬೇಕಾದ್ರೆ ಒರಣ್ಲಿ ಕಾರಣ ನನಗೆ ಕುಮಾರಣ್ಣ ಅವರೇ ಹೆಲ್ಪ್ ಮಾಡಿ, ಅವರೇ ಸೆಂಟ್ರಲ್ ಇಂದ ತರಿಸಿ ಸಿನಿಮಾ ತೋರಿಸಿ, ರಾತ್ರಿ 2 ಗಂಟೆ ಸಿನಿಮಾ ತೋರಿಸಿ. ಒಬ್ಬ IAS ಅಧಿಕಾರಿ ನಾಗಭೂಷಣ್ ಸರ್ ಅಂತ ರಾತ್ರಿ 2:15 ಸಿನಿಮಾ ನೋಡಿ ನಮಗೆ 4 ಓಕೆ ಮಾಡಿದ್ದಾರೆ. ಥ್ಯಾಂಕ್ಸ್ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.